ಮಹಾದೇವರ ಕರುಣೆ. ಒಬ್ಬ ಕಳ್ಳನು, ಒಬ್ಬ ವ್ಯಭಿಚಾರಿ, ಒಬ್ಬ ನಶೆ ಮಾಡುವವನು, ಒಬ್ಬ ಕೊಲೆ ಮಾಡುವವನು ಬದುಕ್ತಾ ಇದ್ದಾನಂದ್ರೆ ಅದು ದೇವರ ಕರುಣೆ ಕಣಪ್ಪ. ಕಾನೂನು ಪ್ರಕಾರ ಏನಿದೆ ಶಿಕ್ಷೆ ಸಿಗಲಿ. ದೇವರೇ ಹೇಳಿದ್ದಾರೆ, ಅಪರಾಧ ಮಾಡುವವನಿಗೆ ತಕ್ಕ ಸಮಯದಲ್ಲಿ ಅಪರಾಧಕ್ಕೆ ಶಿಕ್ಷೆ ಸಿಗದೇ ಇದ್ದರೆ ಅಪರಾಧವನ್ನು ಮಾಡಬೇಕೆನ್ನುವಂಥ ಮನಸ್ಸು ಪ್ರತಿಯೊಬ್ಬನಲ್ಲಿ ಹುಟ್ಟುತ್ತೆ. ಅವನು ಅಪರಾಧ ಮಾಡಿದಾಗ ಅವನಿಗೆ ಶಿಕ್ಷೆ ಕೊಡೋಣ, ಖಂಡಿತ ಕಾನೂನು ಪ್ರಕಾರ ಏನಿದೆ ಶಿಕ್ಷೆ ಕೊಡೋಣ. ಆದರೆ ಅವನ ಹತ್ರ ದೋಚ್ಕೊಂಡು ನಾನು ಒಳ್ಳೆ ಕಾರ್ಯ ಮಾಡ್ಕೋತಾ ಇದ್ದೀನಿ ಅನ್ನೋದು ಬಹಳ ತಪ್ಪು ಅಭಿಪ್ರಾಯ. ಅವನು ಮಾಡಿದ ಪಾಪಕ್ಕೆ ದೇವರು ಅವನಿಗೆ ಶಿಕ್ಷಿಸ್ತಾರೆ. ಯಾಕಂದ್ರೆ ಕಾನೂನು ಹೇಗೆ, ಮನುಷ್ಯರು ಒಬ್ಬರಿಗೊಬ್ಬರಿಗೂ ಹೊಡೆದಾಡೋದಕ್ಕೆ ಅಧಿಕಾರವಿಲ್ಲ. ಒಬ್ರನ್ನೊಬ್ರು ದ್ವೇಷಿಸುವಂಥದ್ದು ಇದೆಲ್ಲ ಏನಂದ್ರೆ ಅಧಿಕಾರ ಇಲ್ಲ ಪ್ರೇರೆ. ಕಾನೂನಿಗೆ ಅಧಿಕಾರ ಇದೆ. ಒಬ್ಬನ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೂ ಬಿಟ್ಟು ಬಿಡೋದಕ್ಕೂ ಕಾನೂನಿಗೆ ಅಧಿಕಾರ ಇದೆ. ಓಕೆನಾ? ಅದೇ ರೀತಿ ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಯಾವನು ಅನ್ಯಾಯ ಮಾಡ್ದ ಅವನಿಗೆ ನಾನು ಸೇರಿ ತೀರಿಸ್ಕೊತೀನಿ, ಅವನ ಹಣನ ನಾನು ದೋಚ್ಕೊಂಡು ಬಡವ್ರು ಸಹಾಯ ಮಾಡ್ತೀನಿ, ಆ ರೀತಿ ಇದು ದೇವರು ಒಪ್ಪಲ್ಲ. ದೇವರು ಒಪ್ಪೋದಿಲ್ಲ. ಯಾಕಂದ್ರೆ ಕಾನೂನೇ, ಈ ಮಾನವ ಕಾನೂನೇ, ನೀನು ತಪ್ಪು ಮಾಡಿದಾಗ ನೀನು ಕಾನೂನಿಗೆ ಒಪ್ಪಿಸ್ಬೇಕು ಅಂತ ಹೇಳ್ತಾರೆ. ನೀನು ಮುಯಿ ತೀರಿಸ್ಬಾರ್ದು, ಅಂದ್ರೆ ನೀನು ಕಾನೂನು ಕೈ ತಗೋಬಾರ್ದು. ಓಕೆನಾ? ಮತ್ತೆ ದೇವರೇನು ಹೇಳ್ತಾರೆ ಗೊತ್ತಾ? ಮೂಯಿಗೆ ಮೂಯಿ ತೀರಿಸುವುದು ನನ್ನ ಕೆಲಸ. ನಾನೇ ಪ್ರತಿಯೊಬ್ಬನಿಗೆ ಅವನ ಕರ್ಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುತ್ತೇನೆ. ನಾವು ಏನು ಕೊಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗುತ್ತೆ? ಪ್ರಾಣವನ್ನು ತೆಗೆಯುವುದಷ್ಟೇ. ಮನುಷ್ಯನ ಆತ್ಮವನ್ನು, ದೇಹವನ್ನು ಕೊಂದು ನರಕದಲ್ಲಿ ಹಾಕುವ ಆತನಿಗೆ ಹೆದರಬೇಕಂತೆ. ಓಕೆನಾ? ನಮ್ಮ ಜೀವಿತದಲ್ಲಿ ಕಳ್ಳತನ ಮಾಡೋ, ಇನ್ನು ಚಿಕ್ಕ ಮಕ್ಕಳನ್ನು ಬಲಾತ್ಕಾರ ಮಾಡುವಂಥದ್ದು ಎಂಥ ಕೆಟ್ಟ ದುಷ್ಟ ಕಾರ್ಯಪ್ರೇರಣೆ. ಆ ಮಗು ಬಡ್ಕೊಂಡ್ರು ಅವಳನ್ನ ಬಿಡಲ್ವಾ? ಕರುಣೆ ತೋರಿಸಲ್ವಾ? ಬಲಾತ್ಕಾರಿಸ್ತೀರಾ? ನಿಮ್ಮ ದೇಹದ ಕೋರಿಕೆಗಳನ್ನು ತೀರಿಸಿಕೊಳ್ಳೋದಕ್ಕೆ ಚಿಕ್ಕ ಮಕ್ಕಳನ್ನು ಬಲಿ ತೆಗೆದುಕೊತೀರಾ? ಮೃಗದ ಸ್ವಭಾವವಲ್ಲ ಪ್ರೇರಣೆ. ಯಾಕೆ ಬೇಕು ಹೇಳಿ? ಯಾರಿಗೊಬ್ರು ಮದುವೆ ಆಗಿ ತಂದೆ ತಾಯಿ ತೋರಿಸುವಂಥದ್ದು, ಅಥವಾ ದರಿದ್ರ ನೀವೇನು ಪ್ರೀತಿ ಮಾಡ್ತೀರಂದ್ರೆ ಏನು ಮಾಡ್ಕೋತೀರೋ ದರಿದ್ರ ಮಾಡಿಕೊಂಡು ಅವಳಲ್ಲಿ ಸುಖ ಅನುಭವಿಸ್ರಿ. ಚಿಕ್ಕ ಮಕ್ಕಳು ಪ್ರೇರಣೆ. ಆ ಮಕ್ಕಳ ಮೇಲೆ ಕ್ರೂರ ಮೃಗದ ರೀತಿಯಲ್ಲಿ ಕರುಣೆ ತೋರಿಸದೆ, ದಯೆ ತೋರಿಸದೆ, ಮಮತೆ ಇಡದೆ ಆ ಮಕ್ಕಳ ಮೇಲೆ ಬಲಾತ್ಕಾರ ಮಾಡ್ತಾ ಇದ್ದೀರಾ ಅಂದ್ರೆ ನ್ಯಾಯ ಪ್ರಮಾಣದಲ್ಲಿ ದೇವರು ನೋಡ್ತಾ ಇದ್ದಾರೆ. ಕರುಣೆ ತೋರಿಸದವನಿಗೆ ಕರುಣೆಯು ದೊರಕುವುದಿಲ್ಲ. ಇದು ತಂದೆಯಾದ ಸರ್ವೇಶ್ವರನ ಮಾತು. ಕರುಣೆ ತೋರಿಸದವನಿಗೆ ನ್ಯಾಯ ಪ್ರಮಾಣದಲ್ಲಿ ಕರುಣೆಯು ದೊರಕುವುದಿಲ್ಲ.